ಹಾಯ್ ನಮಸ್ತೆ. ಈ 3 ವಸ್ತುಗಳು ನಮ್ಮ ಹತ್ರ ಇದ್ದರೆ ಸ್ಟಿಚಿಂಗು ತುಂಬ ಸುಲಭವಾಗಿ ಬರುತ್ತೆ. ಮೇನ್ ಮಿಷಿನ್ ಬೇಕಾಗಿರೋದೇ ಕೇಸು, ಬಾಬಿನು ಮತ್ತು ಥ್ರೆಡ್ ನಮ್ಮ ಸ್ಟಿಚಿಂಗೋಸ್ಕರ. ಅದು ಯಾವ ರೀತಿ ಬಿಗಿನರ್ಸ್ಗೆ ಮಿಷಿನ್ಗೆ ಥ್ರೆಡ್ ಯಾವ ರೀತಿ ಹಾಕೋದು ಅನ್ನೋದು ಗೊತ್ತಿರಲ್ಲ. ಈ ವಿಡಿಯೋ ಫುಲ್ಲು ನೋಡಿ. ನಾನು ಆ ಪ್ರೊಸೀಜರು ಸೇಮ್ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಅಲ್ಲಿ ಏನು ಹೋಲ್ಸು ಚಿಕ್ಕದಾಗಿ ಪಾಯಿಂಟ್ಸ್ಗಳು ಕೊಟ್ಟಿರ್ತಾರೋ ಅದು ಪ್ರತಿಯೊಂದು ಹತ್ರನೂ ನಾವು ಥ್ರೆಡ್ನ ಸೇರಿಸ್ಬೇಕು. ಇಲ್ಲ ಅಂತಂದರೆ ನಮಗೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಬರುತ್ತೆ. ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅಂದರೆ, ಈಗ ಲೂಸಾಗಿ ಬರುತ್ತೆ. ಕೆಲವೊಂದು ಸ್ಟಿಚಿಂಗು ಯಾಕೆ ಲೂಸಾಗಿ ಬರ್ತಿದೆ ಅಂತ ಕೆಲವರು ಬಿಗಿನರ್ಸು ಮೆಕ್ಯಾನಿಕನ್ನ ಕರೆಸಿ ರೆಡಿ ಮಾಡಿಸಿ ಅದಕ್ಕೆ ಸುಮ್ಮನೆ ಚಾರ್ಜಸ್ ಬೇರೆ ಖರ್ಚು ಮಾಡಿ ಮಾಡ್ತಾರೆ. ಹಾಗಾಗಿ ಮೇಯ್ನ್ ನಮಗೆ ಥ್ರೆಡ್ಡು ಎಲ್ಲೆಲ್ಲಿ ಹೇಗೆ ಹಾಕಬೇಕು ಅನ್ನೋದು ನೋಡಿ. ಈ ವಿಡಿಯೋದಲ್ಲಿ ಫುಲ್ಲು ನಾನು ಹಾಕೋದು ತೋರಿಸಿದ್ದೀನಿ. ಅದೇ ಥರ ಫಾಲೋ ಮಾಡಿದ್ದೀರಂತಂದರೆ ಒಂದು ಚಿಕ್ಕ ಪಾಯಿಂಟು ಸಹ ಬಿಡಬಾರ್ದು. ಎಲ್ಲ ಕಡೆಯೂ ಥ್ರೆಡ್ಡು ಸೇರಿಸಿ ನಾವು ಅದು ತೆಗೆದು ಮತ್ತು ಸ್ಟಿಚಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತೆ ಸ್ಟಿಚಿಂಗ್ ಮಾತ್ರ. ಹಾಗಾಗಿ ಈ ವಿಡಿಯೋ ಫುಲ್ಲಾಗಿ ನೋಡಿ ಮತ್ತು ಕಲ್ತ್ಕೊಳ್ಳಿ ನೀವು ಹೇಗೆ ರೀತಿ ಹಾಕೋದು ಅಂತ. ಮತ್ತು ಕೇಸು ಬಾಬಿನೂ ಸಹ ಅಷ್ಟೇ. ಅದು ಒಬ್ಬೊಬ್ಬರು ಉಲ್ಟಾ ಹಾಕ್ಬಿಟ್ಟಿರ್ತಾರೆ, ಒಬ್ಬೊಬ್ಬರು ಯಾವ ರೀತಿ ಅಂದರೆ ಅದು ಹೇಗೆ ಬೇಕೋ ಹಾಗೆ ಹಾಕಿರ್ತಾರೆ. ಆ ಥರ ಎಲ್ಲ ಹಾಕಬಾರ್ದು. ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ. ಅದೇ ಥರ ಹಾಕಿದ್ರೇ ನಾನೇನು ತೋರಿಸ್ತಾ ಇದ್ದೀನಿ ಆ ರೀತಿ ಈ ಥರ ಉಲ್ಟಾ ಥ್ರೆಡ್ ಬರೋದು ನೋಡಿ. ಅದಕ್ಕೆ ಕೇಸು ಬಾಬಿನ್ಗೆ ಹಾಕಿದ್ರೆ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದೇ ಥರನೇ ಕೇಸು ಬಾಬಿನ್ ಹಾಕಬೇಕಾಗುತ್ತೆ. ಹಾಕಿ ಫಿಕ್ಸ್ ಮಾಡಬೇಕು. ಮತ್ತು ಇಲ್ಲೇ ಓಪನ್ ಮಾಡಿ ಇಲ್ಲಿ ನೀಟಾಗಿ ಅಲ್ಲಿ ಸೌಂಡ್ ಬರಬೇಕು. ಪಟ್ ಅಂತ ಸೌಂಡ್ ಬರುತ್ತೆ. ಫಿಕ್ಸ್ ಆಗಿರುತ್ತೆ. ಇಲ್ಲ ಸುಮ್ಮನೆ ಹಂಗೆ ಹಾಕಿಬಿಟ್ಟು ಮತ್ತು ಹಾಕಿದ್ರೆ ನಾವು ಹೊಲಿಬೇಕಾದ್ರೆ ನೀಡಲ್ಲಿ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀಟಾಗಿ ಕೂರಿಸ್ಬೇಕು. ಬಾಬಿನ್ನ ನೀಟಾಗಿ ಕೂರಿಸ್ಬಿಟ್ಟು ಈ ಥರ ಫಿಕ್ಸ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀರಂದರೆ ತುಂಬ ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ಎಲ್ಲೂ ಏನೂ ಪ್ರಾಬ್ಲಮ್ ಆಗೋಲ್ಲ. ನಾವು ಹಾಕೋ ಪ್ರೊಸೀಜರೇ ಕರೆಕ್ಟಾಗಿ ಇಲ್ಲ ಅಂದರೆ ಸ್ಟಿಚಿಂಗ್ ನೀಟಾಗಿ ಬರೋಲ್ಲ. ಹಾಗಾಗಿ ಪ್ರತಿಯೊಂದೂ ಸಹ ಈ ವಿಡಿಯೋನ ನೀಟಾಗಿ ಫುಲ್ಲಾಗಿ ನೋಡಿ. ಹಾಗೆ ನಿಮಗೆ ಗೊತ್ತಾಗಿರುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.